ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ? ಅರ್ಧಂಬರ್ಧ ಆಗಿದೆಯಲ್ಲ. ಈಗಾಗಲೇ ಅರ್ಧಂಬರ್ಧ ಜನಗಳಿಗೆ ಹಣ ಬಂದಿದೆ, ಇನ್ನು ಅರ್ಧಂಬರ್ಧ ಜನಗಳಿಗೆ ಹಣ ಬಂದಿಲ್ಲ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮುಂದೆ ಬಂದು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರನ್ನ ಕೂಡ ಯಾವ ರೀತಿಯಾಗಿ ಬೆಂಬಲಿಸ್ತಿರೋ ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಂಬಲಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಧಿಕೃತವಾಗಿ ಘೋಷಣೆನ ಮಾಡಿದ್ದಾರೆ. ಈಗಾಗಲೇ ಮಾಧ್ಯಮದ ಮುಂದೆ ಬಂದು ಮಾಹಿತಿನ ನೀಡಿದ್ದಾರೆ. ಅದೇನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೀಡಿಯಾದವರು ಕೇಳಿರುವಂಥ ಕ್ವಶನ್ಗೆ ಉತ್ತರಿಸಿದ್ದಾರೆ ಸ್ನೇಹಿತರೆ. ಸೊ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಾಸನದಲ್ಲಿ ಹಾಸನಾಂಬೆ ಜಾತ್ರೆ ನಡೀತಾ ಇದೆ. ಆ ಒಂದು ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿಗೆ ಹೋಗಿದ್ದಾರೆ, ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಮಾಧ್ಯಮದ ಮುಂದೆ ಬಂದು ಮಾತನಾಡಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ದೀಪಾವಳಿ ಹಬ್ಬ ಶುರುವಾಗೋಕ್ಕಿಂತ 2 ದಿನದ ಮುಂಚೆ ಈ ಒಂದು ಹಣ ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಅವ್ರು ಹೇಳಿರುವಂತ ಪ್ರಕಾರ ಇವತ್ತು ಅಥವಾ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗಬೇಕು. ಆದರೆ ಜಮಾ ಇನ್ನೂ ಕೂಡ ಆಗಿಲ್ಲ, ವೆಯ್ಟ್ ಮಾಡಿ ನೋಡೋಣ, ಅತಿ ಶೀಘ್ರದಲ್ಲೇ ಜಮಾ ಆಗ್ಬೋದು. ಇವತ್ತು ಅಥವಾ ನಾಳೆ ಒಳಗಾಗಿ ಹಣ ಜಮಾ ಆಗಬೇಕು. ಈಗಾಗಲೇ ಈ ರೀತಿಯಾಗಿ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ದಿನ ಕಳೀತಾ ಬಂತು, ಆದರೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ, ವೆಯ್ಟ್ ಮಾಡಿ ನೋಡೋಣ, ಅತಿ ಶೀಘ್ರದಲ್ಲೇ ಹಣ ಜಮಾ ಆಗ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ದೀಪಾವಳಿ ಹಬ್ಬಕ್ಕೆ 2 ದಿನ ಇದ್ದಂಥ ಟೈಮಲ್ಲೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಹಣನ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದರೆ 22ನೇ ಕಂತಿನ ಹಣನೇ ಇನ್ನೂ ಕೂಡ ಎಲ್ರಿಗೂ ಜಮಾ ಆಗಿಲ್ಲ. 65% ಅಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಇನ್ನುಳಿದಂಥ 35% ಅಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣ ಜಮಾನೇ ಆಗಿಲ್ಲ. ಸಾಕಷ್ಟು ದಿನಗಳಾಯ್ತು. ಈಗಾಗಲೇ ಅಕ್ಟೋಬರ್ 3ನೇ ತಾರೀಕಿಂದ ಹಣ ಜಮಾ ಆಗೋದಕ್ಕೆ ಶುರುವಾಗಿದ್ದು ಇನ್ನೂ ಕೂಡ ಜಮಾ ಆಗಿಲ್ಲ. ಹತ್ತತ್ರ 15 ದಿನ ಕಳೀತಾ ಬಂತು, ಇನ್ನೂ ಕೂಡ ಜಮಾ ಆಗಿಲ್ಲ. ಇನ್ಯಾವಾಗ ಜಮಾ ಆಗೋದು? ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡಿ ಸಾಕಾಯಿತು, ಇನ್ನೂ ಕೂಡ ಜಮಾನೇ ಆಗಿಲ್ಲ. ಸಾಕಷ್ಟು ಮಹಿಳೆಯರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಮ್ಗೆ ಇನ್ನೂ 22ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದು, ನೀವು ಹೇಳ್ತಿರುವಂಥದ್ದು ನಿಜ. ಸಾಕಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ. 35% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ. ಹಣ ಜಮಾ ಮಾಡೋದನ್ನೇ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಸೊ ಹಣ ಡೈಲಿ ಜಮಾ ಆಗ್ತಾ ಇದ್ರೆ ಇಷ್ಟರ ಒಳಗಾಗಿ ಎಲ್ರಿಗೂ ಕೂಡ ಜಮಾ ಆಗ್ತಾ ಇತ್ತು. ಆದರೆ ಡೈಲಿ ಹಣ ಜಮಾ ಆಗ್ತಾ ಇಲ್ಲ. 65% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆದ ನಂತರದಲ್ಲಿ ಹೋಲ್ಡ್ ಆಗಿದೆ. ಅದಾದ ನಂತರದಲ್ಲಿ ಯಾರಿಗೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿ ನಿಂತ್ಕೊಂಡಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಕೇಳಿದ್ರೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆಲ್ರೆಡಿ ಹಣ ಈಗಾಗಲೇ ಜಮಾ ಆಗಿದೆ, ಎಲ್ಲರ ಖಾತೆಗೂ ಕೂಡ 22ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಪೆಂಡಿಂಗ್ ಇದೆ. ಈಗಾಗಲೇ ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನರಿಗೆ ಹಣ ಇನ್ನೂ ಕೂಡ ಜಮಾನೇ ಆಗಿಲ್ಲ. ಸೊ ನನಗೆ ಗೊತ್ತು ಅದ್ರ ಬಗ್ಗೆ, ಯಾಕಂತ ಹೇಳಿದ್ರೆ ಡೈಲಿ ಅದೇ ಕತೆ. ನನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರುವಂಥ ಕಾಮೆಂಟ್ಸ್ಗಳೆಲ್ಲದೂ ಕೂಡ, ಸರ್ ನಮಗೆ ಹಣ ಬಂದಿಲ್ಲ ಅಂತ ಬಿಟ್ಟರೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕಾಮೆಂಟ್ಸ್ ಮಾಡ್ತಾ ಇಲ್ಲ. ಆದರೆ ಹಣ ಬಿಡುಗಡೆ ಆಗಿದ್ದಂತೂ ನಿಜ. ಬಿಡುಗಡೆ ಆಯಿತು, ಸ್ವಲ್ಪ ದಿನದ ನಂತರದಲ್ಲಿ ಪಾಸ್ ಆಯಿತು, ಹಣ ಜಮಾ ಆಗ್ತಾನೇ ಇಲ್ಲ. ಯಾರಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಅದನ್ನು ಬಿಡುಗಡೆ ಮಾಡೋದನ್ನೇ ಸ್ಟಾಪ್ ಮಾಡಿ ನಿಲ್ಲಿಸಿದ್ದಾರೆ. ಅದು ಏನಕ್ಕಂತ ಹೇಳ್ಬಿಟ್ಟೆ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೇನು ದೀಪಾವಳಿ ಹಬ್ಬಕ್ಕೆ
ಬಾಕಿ 2 ದಿನ ಇರುವಂಥ ಟೈಮಲ್ಲೇ ಹಣ ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಹಣ ಜಮಾ ಏನು ಮಾಡೋದಕ್ಕೆ ಶುರು ಮಾಡ್ತಾರೋ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಬೇಕು. ಅರ್ಧಂಬರ್ಧ ಜನಗಳಿಗೆ ಹಣ ಹಾಕೋದು, ಇನ್ನುಳಿದಂಥ ಅರ್ಧ ಜನಗಳಿಗೆ ಹಣ ಹಾಕದೇ ಇರೋದು, ಈ ರೀತಿಯಾಗಿ ಯಾಕೆ ಮಾಡ್ತಾರೆ? ಎಲ್ಲರೂ ಕೂಡ ಒಂದೇ ಅಲ್ವಾ? ಇಲ್ಲಿ ಯಾರೂ ಮೇಲಿಲ್ಲ, ಯಾರೂ ಕೀಳಿಲ್ಲ, ಯಾರೂ ಬಡವರಲ್ಲ, ಯಾರೂ ಶ್ರೀಮಂತರಲ್ಲ. ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಟ್ರೀಟ್ ಮಾಡಿ, ಯಾರನ್ನೂ ಕೂಡ ತಾರತಮ್ಯ ಮಾಡದೆ ಎಲ್ಲರ ಅಕೌಂಟಿಗೂ ಕೂಡ ಒಂದೇ ಥರ ಹಣ ಜಮಾ ಮಾಡಬೇಕು. ಅರ್ಧಕ್ಕರ್ಧ ಜನಗಳಿಗೆ ಹಣ ಜಮಾ ಮಾಡೋದು, ಇನ್ನು ಅರ್ಧಕ್ಕರ್ಧ ಜನಗಳಿಗೆ ಹಣ ಜಮಾ ಮಾಡದೇ ಇರೋದು, ಈ ರೀತಿಯಾಗಿ ಯಾಕೆ ಮಾಡಬೇಕು? ಇಲ್ಲ, ಹಣನೇ ಜಮಾ ಮಾಡಬೇಡಿ, ನಮ್ಮ ಕೈಲಿ ಆಗಲ್ಲ, ಹಣ ಜಮಾ ಮಾಡೋದಕ್ಕೆ ಸರ್ಕಾರದ ಬಳಿ ಈಗಾಗಲೇ ಹಣ ಇಲ್ಲ, ಸಾಕಷ್ಟು ಲಾಸ್ಗಳಾಗಿ ನಡೀತಾ ಇದೆ ಸರ್ಕಾರ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಕರ್ನಾಟಕ ರಾಜ್ಯದ ಜನತೆ ಮುಂದೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಡಿ, ಎಲ್ಲ ಮಹಿಳೆಯರು ಒಪ್ಕೊಳ್ತಾರೆ. ಆದರೆ ನಮ್ಮ ಹತ್ರ ಹಣ ಇದೆ, ನಾವು ಹಣ ಹಾಕ್ತೀವಿ, ವೆಯ್ಟ್ ಮಾಡಿ, ವಿಪಕ್ಷಗಳೆಲ್ಲದೂ ಕೂಡ ಹೇಳ್ತಿರೋದೆಲ್ಲದೂ ಕೂಡ ಸುಳ್ಳು, ನಮ್ಮ ಹತ್ರ ಈಗಾಗಲೇ ಸಾಕಷ್ಟು ಹಣ ಇದೆ, ಈ ಒಂದು ಯೋಜನೆಗಳು ಯಾವುದೇ ಕಾರಣಕ್ಕೂ ಬಂದ್ ಆಗೋದಿಲ್ಲ ಅಂತೇಳ್ಬಿಟ್ಟು ಬಾಯಿ ಮಾತಿಗೆ ಹೇಳಿ ಇಲ್ಲಿ ಹಣ ಹಾಕೋದ್ರಲ್ಲಿ ಅರ್ಧಂಬರ್ಧ ಹಣ ಹಾಕೋದು, ಇನ್ನು ಅರ್ಧಂಬರ್ಧ ಮಹಿಳೆಯರಿಗೆ ಹಣ ಹಾಕದೇ ಇರೋದು, ಈ ರೀತಿ ಯಾಕೆ ಮಾಡಬೇಕು? ಅದ್ರ ಮಧ್ಯೆ ಈಗಾಗಲೇ 23ನೇ ಕಂತಿನ ಹಣ ಬೇರೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾ ಇದ್ದಾರೆ. ಓಕೆ, ಭರವಸೆ ಕೊಡಲಿ, ಹಣ ಜಮಾ ಮಾಡಲಿ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ 24, 25ನೇ ಕಂತಿನ ಹಣ ತನಕ ಕೂಡ ಬರಬೇಕು. ಈಗಾಗಲೇ ಬರೀ 23ನೇ ಕಂತಲ್ಲ, 24, 25 ಇನ್ನೂ 2 ಕಂತಿನ ಹಣ ಬರಬೇಕು. ಈಗ 23 ಬಿಡುಗಡೆ ಮಾಡಿದ್ರೆ, ಸೊ 23 ಬಿಡುಗಡೆ ಮಾಡೋದಕ್ಕೆ ಇನ್ನೂ ಇವರು ಟೈಮ್ ತೆಗೆದುಕೊಳ್ತಾ ಇದ್ದಾರೆ. ಅದ್ರ ಮಧ್ಯೆ 22 ಅರ್ಧಂಬರ್ಧ ಕೂತಿದೆ. ಇನ್ನು ಯಾವಾಗ 23, 24, 25 ಎಲ್ಲ ಜಮಾ ಮಾಡ್ತಾರೋ ಗೊತ್ತಿಲ್ಲ. ಸೊ ಅಷ್ಟರ ಒಳಗಡೆ 26, 27ನೇ ಕಂತಿನ ಹಣ ಕೂಡ ಬರೋದು ಬಾಕಿ ಆಗುತ್ತೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅತಿ ಶೀಘ್ರದಲ್ಲೇ ಗಮನ ಕೊಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮ್ಯಾನೇಜ್ಮೆಂಟ್ ಯಾರ್ಯಾರು ಇದ್ದಾರೋ ಎಲ್ರಿಗೂ ಕೂಡ ಕ್ಲಾಸ್ ತಗೊಂಡು ಆದಷ್ಟು ಬೇಗ ಈ ಒಂದು ಹಣ ಏನು ಬರಬೇಕು ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡಬೇಕು. ಸಾಕಷ್ಟು ದಿನಗಳಿಂದ ಪೆಂಡಿಂಗ್ ಇಟ್ಕೊಂಡಿರುವಂಥ ಹಣ ಎಲ್ಲದನ್ನು ಕೂಡ ರಿಲೀಸ್ ಮಾಡಲಿ. ಮಹಿಳೆಯರು ಹಬ್ಬಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಹಬ್ಬದ ಖರ್ಚಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಅಥವಾ ಮೆಡಿಸನ್ ಖರ್ಚಿಗೆ, ಹಾಸ್ಪಿಟ್ಲಿಗೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ರೇಷನ್ನಿಗೆ, ಗ್ಯಾಸಿಗೆ, ಈ ರೀತಿಯಾಗಿ 2,000 ರೂಪಾಯಿ ಮೇಲೆ ಅವಲಂಬಿತವಾಗಿದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗಿದೆ. ಈ ಯೋಜನೆಯಿಂದ ಸಾಕಷ್ಟು ಜನರಿಗೆ ಅನುಕೂಲಗಳಾಗಿದೆ. ಎಷ್ಟೋ ಬಡ ಹೆಣ್ಣು ಮಕ್ಕಳಿಗಂತೂ ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗಿದೆ. ಆದರೆ ಆ ಹಣ ಹಾಕೋದ್ರಲ್ಲಿ ಅತ್ಲಾಗ ಅರ್ಧ ಹಾಕೋದು, ಅರ್ಧ ಬಿಡೋದು, ಅತ್ಲಾಗ ಅರ್ಧ ಹಾಕದೇನೂ ಇರೋದು, ಈ ರೀತಿಯಾಗಿ ಮಾಡೋದಕ್ಕಂತ ಹೋಗಬೇಡಿ. ದಯವಿಟ್ಟು ಹಣ ಜಮಾ ಮಾಡಿದ್ರೆ ಎಲ್ರಿಗೂ ಕೂಡ ಜಮಾ ಮಾಡಿ, ಯಾರನ್ನೂ ತಾರತಮ್ಯವಾಗಿ ಕೀಳಾಗಿ ನೋಡಬೇಡಿ, ಎಲ್ರಿಗೂ ಕೂಡ ಒಂದೇ ಸಲ ಜಮಾ ಮಾಡಿ. ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ, ಪ್ರತಿ ಕಂತಿನಲ್ಲೂ ಇದೇ ಹಣೆ ಬರ, ಪ್ರತಿ ಕಂತಿನಲ್ಲೂ ಇದನ್ನೇ ಹೇಳ್ಕೊಂತ ಬರ್ತಾ ಇದ್ದಾರೆ. ಟೆಕ್ನಿಕಲ್ ಇಶ್ಯೂ ಆಗುತ್ತೆ, ಸರ್ವರ್ ಸಮಸ್ಯೆ ಆಗುತ್ತೆ. ಅಲ್ಲ ಸ್ನೇಹಿತರೆ, 22ನೇ ಕಂತಿನ ಹಣ ಜಮಾ ಮಾಡಿದ್ದಾರೆ. ಇಷ್ಟು ಕಂತಿನ ಹಣ ಜಮಾ ಮಾಡೋ ತನಕನೂ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆನ ಸರಿಪಡಿಸೋದಕ್ಕೆ ಆಗಲೇ ಇಲ್ವಾ? ಆಗಿದ್ರೆ 2 ವರ್ಷ ಆಯಿತು. ಇನ್ನೂ ಯಾವಾಗ ಇವರು ಸರಿಪಡಿಸ್ಕೊಳ್ಳೋದು? ಇವರ ಟೆಕ್ನಾಲಜಿಯನ್ನು, ಟೆಕ್ನಿಕಲ್ ಸಮಸ್ಯೆಗಳನ್ನು ಯಾವಾಗ ಸರಿಪಡಿಸ್ಕೊಳ್ಳೋದು? ಅಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾರೇ ಒಂದು ಉನ್ನತ ಟೆಕ್ನಿಷಿಯನ್ಸ್ ಇಲ್ವಾ? ಹಾಗಿದ್ರೆ IT ಟೆಕ್ನಿಷಿಯನ್ಸ್ ಯಾರೂ ಇಲ್ವಾ? ಇದ್ರ ಬಗ್ಗೆ ಯಾರ ಹತ್ರ ಕೇಳಿದ್ರು ಅಥವಾ ಅದಕ್ಕೆ ದುಡ್ಡು ಕೊಟ್ಟು ಸರಿಯಾಗಿ ಕೆಲಸಕ್ಕೆ ಇಟ್ಕೊಂಡ್ರು ಕೂಡ ಅದನ್ನ ಸರಿಪಡಿಸಿ ಕೊಡ್ತಾರೆ. 1,24,00,000 ಜನಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಏನಿಲ್ಲ ಅಂತ ಹೇಳಿದ್ರು ತಿಂಗಳಿಗೆ 2,500 ಕೋಟಿಗಿಂತ ಹೆಚ್ಚು ಹಣನ ಜಮಾ ಮಾಡ್ತಾ ಇದ್ದಾರೆ. ಸೊ ಈ 2,500 ಕೋಟಿಯಷ್ಟು ಹಣನ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಸ್ನೇಹಿತರೆ. ಈಗಾಗಲೇ PM ಕಿಸಾನ್ ಯೋಜನೆ ಅಡಿಯಲ್ಲಿ ಕೇಂದ್ರದಿಂದ ಹಣ ಬರ್ತಾ ಇಲ್ವಾ? ಪ್ರತಿಯೊಬ್ಬರಿಗೂ 2,000 ರೂಪಾಯಿ, ಪ್ರತಿ 4 ತಿಂಗಳಿಗೆ ಒಂದ್ಸಲ 2,000 ರೂಪಾಯಿ ಬರುತ್ತೆ. ಎಲ್ರಿಗೂ ಕೂಡ ಜಮಾ ಆಗುತ್ತಲ್ಲ, ಯಾರಿಗೂ ಕೂಡ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲಲ್ಲ. ಅದು 1,000 ಕೋಟಿ, 20,000 ಕೋಟಿ ಈ ರೀತಿಯಾಗಿ ಹಣ ಜಮಾ ಮಾಡೋದು. ಜಮಾ ಮಾಡ್ತಾರಲ್ಲ, 1 ತಿಂಗಳು ಒಳಗಾಗಿ ಎಲ್ರಿಗೂ ಕೂಡ ಜಮಾ ಮಾಡ್ತಾರಲ್ಲ. ಯಾಕೆ ಅವ್ರ ಹತ್ರ ಆಗಿದ್ದು ಇವ್ರ ಹತ್ರ ಆಗ್ತಾ ಇಲ್ವಾ? 20,000 ಕೋಟಿಯಲ್ಲಿ 2,000 ಕೋಟಿಯಲ್ಲಿ 2,000 ಕೋಟಿ ಇವ್ರ ಹತ್ರ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ಕೆಲವೊಂದಿಷ್ಟು ರೀಸನ್ಸ್ನ ಕೊಡೋದು, ಸುಮ್ಮನೆ ಏನೋ ಒಂದು ಜನಗಳನ್ನು ಮಂಗ ಮಾಡೋದಕ್ಕೆ ಕೆಲವೊಂದಿಷ್ಟು ರೀಸನ್ಸ್ನ ಕೊಡೋದು, ಹಣ ಜಮಾ ಮಾಡದೇ ಇರೋದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಣ ಜಮಾ ಆಗಿದೆಯಾ, ಆಗಿಲ್ವಾ? ಎಷ್ಟು ಕಂತಿನ ಹಣ ಬಾಕಿ ಇದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಿರುವಂಥದ್ದು ಸರಿನಾ? ಹಾಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು ಸರಿನಾ? ಈ ಒಂದು ಯೋಜನೆಯಿಂದ ನಿಮಗೆ ಅನುಕೂಲ ಆಗಿದೆಯಾ ಇಲ್ವಾ? ಏನು ಬೇಕಾದರೂ ಬರೆಯುವಂಥ ಅಧಿಕಾರ ನಿಮಗಿದೆ. ಕಾಮೆಂಟ್ ಸೆಕ್ಷನ್ ಇರೋದೇ ಅದಕ್ಕೋಸ್ಕರ. ಏನು ಬೇಕಾದರೂ ಬರೆದು ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.